ಬೆಂಗಳೂರು 24 ಗಂಟೆನೂ ಕೂಡ ಬ್ಯುಸಿ ಆಗಿರುವಂತಹ ನಗರ. ಈಗ ಇನ್ನೊಂದು ಕುಖ್ಯಾತಿ ಅಂತೀಯೋ ಖ್ಯಾತಿ ಅಂತಿರೋ ನಿಮ್ಗೆ ಹೇಗೆ ಬೇಕೋ ಆ ಕರ್ಕೊಳ್ಳಿ. ವಿಶ್ವದಲ್ಲಿ ಈಗ ನಂಬರ್ 2 ಅಂತೆ. ವಿಶ್ವದಲ್ಲೇನೆ ಜಗತ್ತಿನಲ್ಲಿ ನಂಬರ್ 2 ಟ್ರಾಫಿಕ್ನಲ್ಲಿ ಬೆಂಗಳೂರು. ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೀವಿ ನಾವು. ಗ್ರೇಟ್ ಅಲ್ವಾ? ಯಾಕೆ ಹಿಂಗೆ ನೋಡಿ. ಬೆಂಗಳೂರಲ್ಲಿ ಏನ್ ಟ್ರಾಫಿಕ್ ಗುರು. ವಿಶ್ವದಲ್ಲೇ ಬೆಂಗಳೂರು ಟ್ರಾಫಿಕ್ಗೆ 2ನೇ ಸ್ಥಾನ. ದೇಶದಲ್ಲೇ ಬೆಂಗಳೂರು ಟ್ರಾಫಿಕ್ಗೆ ಮೊದಲ ಸ್ಥಾನ. ರಸ್ತೆಯಲ್ಲೇ ವ್ಯರ್ಥವಾಗ್ತಾ ಇದೆ ವರ್ಷದ 7 ದಿನ. ವರ್ಷಕ್ಕೆ 168 ಗಂಟೆ ಟ್ರಾಫಿಕ್ನಲ್ಲೇ ಕಳೀತಿದ್ದಾರೆ ಜನರು. ಬೆಂಗಳೂರು ನಗರ. ಹೌದು, ಈ ಹೆಸರು ಕೇಳ್ತಾ ಇದ್ದಂತೆ ಎಲ್ಲರೂ ಒಂದು ತರಹ ಪುಳಕವಾಗ್ತಾರೆ. ದಿನದ 24 ಗಂಟೆ ವಾರದ 7 ದಿನವೂ ಬ್ಯುಸಿಯಾಗಿರುವ ನಗರ ಅಂದರೆ ಅದು ನಮ್ಮ ಬೆಂಗಳೂರು. ಬೆಂಗಳೂರಿನಲ್ಲಿ ಜೀವನ ಅರಸಿ ಬರುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದೇ ರೀತಿ ವಾಹನಗಳ ಸಂಖ್ಯೆಯು ದುಪ್ಪಟ್ಟಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬದುಕು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕಿರಿಕಿರಿ ಅನ್ನಿಸೋದು ಸಂಚಾರ ದಟ್ಟಣೆ. ಬೆಂಗಳೂರು ಟ್ರಾಫಿಕ್ಗೆ ಹೈರಾಣಾಗದವರೇ ಇಲ್ಲ. ಉದ್ಯಮ, ಕೈಗಾರಿಕೆ, ಐಟಿ ಕ್ಷೇತ್ರ ಸೇರಿದಂತೆ ಮತ್ತಿತರ ಸಾಧನೆಗಳ ಮೂಲಕ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಬೆಂಗಳೂರಿಗೆ ಇದೀಗ ಟ್ರಾಫಿಕ್ ಜಾಮ್ ವಿಚಾರದಲ್ಲಿ ವಿಶ್ವಮಟ್ಟದಲ್ಲಿ ಕುಖ್ಯಾತಿ ಸಿಕ್ಕಿದೆ. ಟಾಮ್ ಸಂಚಾರ ಸೂಚ್ಯಂಕ ಬಿಡುಗಡೆ ಮಾಡಿರುವ ವರದಿಯಂತೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಮೆಕ್ಸಿಕೋ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರು ನಗರದ ನಿವಾಸಿಗಳು 2025ರಲ್ಲಿ ಸಂಚಾರದಲ್ಲಿ ಸಿಲುಕಿಕೊಂಡು ಸುಮಾರು 168 ಗಂಟೆಗಳನ್ನು ಅಂದರೆ ಸುಮಾರು 7 ದಿನಗಳನ್ನು ರಸ್ತೆಯಲ್ಲೇ ವ್ಯಯಿಸುತ್ತಿದ್ದಾರೆ. 2025ರ ಟ್ರಾಫಿಕ್ ಆಧರಿಸಿ ಸಿದ್ಧಪಡಿಸಿರುವ ಟಾಮ್ ಟ್ರಾಫಿಕ್ ಇಂಡೆಕ್ಸ್ನ ಸರ್ವೆಯಲ್ಲಿ ಆತಂಕಕಾರಿ ವಿಚಾರ ಬಯಲಾಗಿದೆ. ಪ್ರಪಂಚದಲ್ಲಿ ಸೆಕೆಂಡ್, ದೇಶದಲ್ಲಿ ನಂಬರ್ 1. 10 ಕಿಲೋಮೀಟರ್ ಸಾಗಲು ಬೇಕು 41 ನಿಮಿಷ. ಬೆಂಗಳೂರಿನಲ್ಲಿ ಸರಾಸರಿ ಸಂಚಾರಿ ದಟ್ಟಣೆಯು 74.4ರಷ್ಟಿದೆ. 2024ಕ್ಕೆ ಹೋಲಿಸಿದರೆ 2025ರಲ್ಲಿ 1.7ರಷ್ಟು ಹೆಚ್ಚಾಗಿದೆ. ದಟ್ಟಣೆಯ ಮಟ್ಟ ಪ್ರಯಾಣದ ಸಮಯಗಳನ್ನು ಆಧರಿಸಿ ಸರ್ವೆ ನಡೆಯುತ್ತದೆ. ಬೆಳಿಗ್ಗೆ ಗಂಟೆಗೆ 14.6 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 10 ಕಿಲೋಮೀಟರ್ ಸಂಚಾರಕ್ಕೆ 41 ನಿಮಿಷ ಬೇಕು. ಸಂಜೆ ವೇಳೆಗೆ 13.2 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಇಷ್ಟೇ ದೂರ ಕ್ರಮಿಸಲು 45 ನಿಮಿಷ ಬೇಕು ಅಂತ ವರದಿ ತಿಳಿಸಿದೆ. ಬೆಂಗಳೂರಲ್ಲಿ ಸಂಚಾರ ದಟ್ಟಣೆ ಪ್ರಪಂಚದಲ್ಲೇ 2ನೇ ಅತಿ ಹೆಚ್ಚು ಟ್ರಾಫಿಕ್ ಅನ್ನೋ ಕುಖ್ಯಾತಿ. ಮೆಕ್ಸಿಕೋ ನಂತರ ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ರಾಫಿಕ್. ದೇಶದಲ್ಲೇ ನಂಬರ್ 1 ಬೆಂಗಳೂರು ಟ್ರಾಫಿಕ್. 2025ರ ಟ್ರಾಫಿಕ್ ಆಧರಿಸಿ ಸಿದ್ಧಪಡಿಸಿರೋ ಸರ್ವೆ, ಪ್ರಯಾಣದ ಸಮಯ ಆಧರಿಸಿ ನಡೆದಿರೋ ಸರ್ವೆ ಟಾಮ್ ಟ್ರಾಫಿಕ್ ಇಂಡೆಕ್ಸ್ನಲ್ಲಿ ಬಯಲು. ಬೆಂಗಳೂರಿನ ಸರಾಸರಿ ದಟ್ಟಣೆ 74.4ರಷ್ಟಿದೆ. 2025ರಲ್ಲಿ 1.7ರಷ್ಟು ಟ್ರಾಫಿಕ್ ಹೆಚ್ಚಳ. ಬೆಳಿಗ್ಗೆ 10 ಕಿಲೋಮೀಟರ್ ಸಂಚಾರಕ್ಕೆ 41 ನಿಮಿಷ ಬೇಕು. ಬೆಂಗಳೂರಲ್ಲಿ ಸರಾಸರಿ ವೇಗ ಗಂಟೆಗೆ 14.6 ಕಿಲೋಮೀಟರ್. ಸಂಜೆ ವೇಳೆ ಇಷ್ಟೇ ದೂರ ಕ್ರಮಿಸಲು 45 ನಿಮಿಷ ಬೇಕು ಎಂಬುದು ಸರ್ವೆಯಲ್ಲಿ ಬಯಲಾಗಿದೆ. ಇನ್ನು 2023ರಲ್ಲಿ 6ನೇ ಸ್ಥಾನ ಪಡೆದಿದ್ದ ಬೆಂಗಳೂರು 2025ರಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಟ್ರಾಫಿಕ್ ರೇಸ್ನಲ್ಲಿ ಬೆಂಗಳೂರು 2023ರಲ್ಲಿ 6ನೇ ಸ್ಥಾನ ಪಡೆದಿದ್ದ ಬೆಂಗಳೂರು 2024ರಲ್ಲಿ 3ನೇ ಸ್ಥಾನ ಪಡೆದುಕೊಂಡಿತ್ತು. ಇದೀಗ ಹೆಚ್ಚಿದ ಸಂಚಾರ ದಟ್ಟಣೆಯಿಂದ 2025ರಲ್ಲಿ 2ನೇ ಸ್ಥಾನವನ್ನು ಅಲಂಕರಿಸಿದೆ. ಬೆಂಗಳೂರನ್ನು ನಾವು ಇಷ್ಟು ದಿನ ಸಿಲಿಕಾನ್ ವ್ಯಾಲಿ ITBTಯ ತವರೂರು ಅಂತ ಹೇಳಿ ಕರಿತಾ ಇದ್ವಿ. ಆದರೆ ಈಗ ಬೆಂಗಳೂರು ಎಲ್ಲವನ್ನ ಮೀರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಅನ್ನು ಹೊಂದಿರುವಂತಹ ನಗರ ಎಂಬ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ಸರ್ವೆ ಒಂದರ ಪ್ರಕಾರ ಬೆಂಗಳೂರು 2025ರಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಅನ್ನು ಹೊಂದಿದಂತಹ ಪ್ರಪಂಚದ 2ನೇ ನಗರ ಎನ್ನುವಂತಹ ಕುಖ್ಯಾತಿಗೆ ಒಳಗಾಗ್ತಾ ಇದ್ದು, ಬೆಂಗಳೂರಿಗರು ನಿಜಕ್ಕೂ ಕೂಡ ಒಂದಷ್ಟು ಯೋಚನೆಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು 2023ರಲ್ಲಿ ಇದೇ ಸರ್ವೆಯಲ್ಲಿ 4ನೇ ಸ್ಥಾನದಲ್ಲಿ ಇತ್ತು. 2024ರಲ್ಲಿ 3ನೇ ಸ್ಥಾನಕ್ಕೆ ಬಂತು. 2025ರಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ 2026ರಲ್ಲಿ ಟಾಪಲ್ಲಿರುವಂಥ ಮೆಕ್ಸಿಕೋವನ್ನು ದಾಟಿ ನಂಬರ್ 1 ಆದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಬೆಂಗಳೂರಲ್ಲಿ ಪೀಕ್ ಅವರ್ನಲ್ಲಿ ಹೇಗಿದೆ ಸಂಚಾರ ದಟ್ಟಣೆ ಎಂಬ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಟ್ರಾಫಿಕ್ನಲ್ಲಿ ಸಿಲುಕಿದ ಸವಾರರು ಹೈರಾಣಾಗೋದನ್ನು ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಅನ್ನ ಹೊಂದಿರುವಂತಹ ನಗರ ಎಂಬ ಕುಖ್ಯಾತಿಗೆ ಪಾತ್ರ ಆಗ್ತಾ ಇದೆ. ವಿಜುವಲ್ಸ್ ಗಳನ್ನ ಗಮನಿಸಬಹುದು. ಹೌದು, ಈಗ ಸದ್ಯ ಈ ಒಂದು ಸರ್ವೆಯ ಪ್ರಕಾರವಾಗಿ ಬೆಂಗಳೂರು ಪ್ರಪಂಚದ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂಥದ್ದು. ಮೊದಲ ಸ್ಥಾನ ಮೆಕ್ಸಿಕೋ ನಗರಕ್ಕೆ ಇದ್ರೆ 2ನೇ ಸ್ಥಾನ ಬೆಂಗಳೂರಿಗಿದೆ. ಬಹಳ ದೊಡ್ಡ ಪೀಕ್ ಅವರ್ಗಳಲ್ಲಿ ವಾಹನ ಸವಾರರು ಅನುಭವಿಸುವಂತಹ ಕಷ್ಟಗಳ ಆಧಾರದ ಮೇಲೆ ಸರ್ವೆಯನ್ನ ಮಾಡಲಾಗಿರುತ್ತೆ. ಪ್ರತಿ ಟ್ರಾಫಿಕ್ ಸಮಸ್ಯೆಗಳು ಅಥವಾ ಪ್ರತಿಯೊಂದು ಟ್ರಾಫಿಕ್ನಲ್ಲೂ ಕೂಡ ಜನ ಸಂಚಾರ ಮಾಡುವಂತಹ ಕಂಪ್ಲೀಟ್ ಆದಂಥ ಅಂಕಿ ಅಂಶಗಳ ಆಧಾರದ ಮೇಲೆ ಈ ಒಂದು ಸರ್ವೆಯನ್ನು ಸಿದ್ಧ ಮಾಡುವಂಥದ್ದು. ಎಕ್ಸಾಂಪಲ್, ಈಗ ನಾನು NGS ಸರ್ಕಲ್, KR ಪುರಂ ಜೊತೆಗೆ ಇಂದಿರಾನಗರ ಮಾರ್ಗ ಏನಿದೆ, ಈ ಮಾರ್ಗ ಮಧ್ಯದಲ್ಲಿ ಇರುವಂಥ ಸಿಗ್ನಲ್ ಒಂದರಲ್ಲಿದ್ದೇನೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರೆ ಜನ ಇರುವಂಥ ಏರಿಯಾಗಳೇನಿದೆ
ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಅತಿ ಹೆಚ್ಚು ವಾಹನಗಳ ಓಡಾಟ ಮಾಡುವಂತಹ ಪ್ರದೇಶಗಳು, ಯಾವ ಕಡೆ ನೋಡಿದ್ರೂ ಕೂಡ ವೆಹಿಕಲ್ಸ್ಗಳು ಸಾಮಾನ್ಯ ಹೆಚ್ಚಾಗಿರ್ತವೆ. ಅದರಲ್ಲೂ ಪೀಕ್ ಅವರ್ಸ್ಗಳಲ್ಲಿ ರಸ್ತೆಗೆ ಇಳಿಯೋದಕ್ಕೆ ಆಗೋದೇ ಇರುವಂತಹ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಬೆಂಗಳೂರು ಇವತ್ತು ಈ ಪರಿಸ್ಥಿತಿಯನ್ನ ತಲುಪಿರುವಂತದ್ದು. ಸಂಜೆ ವೇಳೆ ಅಥವಾ ಬೆಳಿಗ್ಗೆ ಪೀಕ್ ಅವರ್ಗಳೇನಿದೆ, ಈ ಪೀಕ್ ಅವರ್ಗಳಲ್ಲಿ ನಾವು ಒಂದು 10 ಕಿಲೋಮೀಟರ್ನ ತಲುಪಬೇಕು ಅಂತ ಹೇಳಿದ್ರೆ ಸುಮಾರು 45ರಿಂದ 50 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ತಾ ಇದೆ ಅಂತೇಳಿ ಸರ್ವೆಯಲ್ಲಿ ಬಯಲಾಗಿರುವಂಥದ್ದು. ಅಂದ್ರೆ ಒಂದು ಸಿಗ್ನಲ್ ಇಂದ ಮತ್ತೊಂದು ಸಿಗ್ನಲ್ಗೆ ಕಂಪ್ಲೀಟ್ ಆಗಿ ವೆಹಿಕಲ್ಸ್ಗಳು ಮೂವ್ ಆಗದೇ ಇರುವ ರೀತಿಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಬೆಂಗಳೂರು ಇವತ್ತು ಈ ರೀತಿಯಾದಂತಹ ಕೆಟ್ಟ ಟ್ರಾಫಿಕ್ ಪರಿಸ್ಥಿತಿಗೆ ತಲುಪಿರುವಂಥದ್ದು. ಪ್ರಪಂಚದ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕಿದೆ. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ನಗರಗಳ ಪೈಕಿ ನಮ್ಮ ಬೆಂಗಳೂರು 2ನೇ ಸ್ಥಾನವನ್ನ ಪಡೆದು ಅಪಖ್ಯಾತಿಗೆ ಒಳಗಾಗಿದೆ. ಸದ್ಯ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಇದು ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ. ಹೆಬ್ಬಾಳದಿಂದ ನೇರವಾಗಿ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಕೊಡುವಂತಹ ರಸ್ತೆಯಲ್ಲಿ ಸುಮಾರು ಟ್ರಾಫಿಕ್ ಉಂಟಾಗುತ್ತೆ. ಪ್ರತಿನಿತ್ಯ ಕೂಡ ಇಂಥದ್ದೇ ಸಮಸ್ಯೆ. ನಿಧಾನಕ್ಕೆ ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗುತ್ತೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಸೊ ಹೀಗೆ ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರು ನಿತ್ಯಲೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದೇಶದ ನಾನಾ ನಗರಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಪ್ರಯಾಣಿಕರಿಗೆ ಮತ್ತು ವಿದೇಶಿ ಪ್ರಯಾಣಿಕರು ಕೂಡ ಇದೇ ಟ್ರಾಫಿಕ್ನಲ್ಲಿ ಸಿಲುಕಿ ನರಕವನ್ನು ಅನುಭವಿಸುವಂಥ ಸ್ಥಿತಿ ಪ್ರತಿನಿತ್ಯಲೂ ಕೂಡ ಆಗುತ್ತೆ. ಟಾಮ್ ಸಂಚಾರ ಸೂಚ್ಯಂಕ ವರದಿಯಲ್ಲಿ ಬೆಂಗಳೂರು ಇಡೀ ವಿಶ್ವದಲ್ಲಿಯೇ 2ನೇ ಅತ್ಯಂತ ಜನದಟ್ಟಣೆಯ ನಗರ ಅಂತ ಹೇಳಿ ಇದೀಗ ಆ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ 36 ನಿಮಿಷ 9 ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ. ಪೀಕ್ ಅವರ್ಗಳಲ್ಲಿ, ಅದು ಬೆಳಗ್ಗಿನ ಸಮಯದಲ್ಲಾದರೆ 14.6 ಕಿಲೋಮೀಟರ್ ವೇಗದಲ್ಲಿ ಅದರ ಕ್ರಮೇಣ ಏನಿದೆಯಲ್ಲ ಅದು ತುಂಬ ಕಡಿಮೆ. 1 ಗಂಟೆಗೆ ಕೇವಲ 14.6 ಕಿಲೋಮೀಟರ್ನಷ್ಟು ಮಾತ್ರ ವೇಗವನ್ನು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಲ್ಲಿ ವೆಹಿಕಲ್ಸ್ಗಳನ್ನು ನಿಲ್ಲಿಸೋದಾಗಲಿ ಅಥವಾ ಏನೋ ಒಂದಿಷ್ಟು ಗಲಾಟೆಗಳು ಆಗಿ ಮಧ್ಯದಲ್ಲೇ ರಸ್ತೆಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದು ಅಥವಾ ರಸ್ತೆಯ ಬೇರೆ ಬೇರೆ ಸಮಸ್ಯೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಜನದಟ್ಟಣೆ, ಹೀಗೆ ನಾನಾ ವಿಚಾರಗಳಿಗೆ ಬೆಂಗಳೂರು ನಗರದ ರಸ್ತೆಗಳು ಟ್ರಾಫಿಕ್ನಿಂದನೇ ತುಂಬಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ಇದೀಗ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ನಗರಗಳ ಪೈಕಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದು ಅಪಖ್ಯಾತಿಗೆ ಒಳಗಾಗಿದೆ. ವಿಶ್ವದಲ್ಲೇ 2ನೇ ನಗರ, ಟ್ರಾಫಿಕ್ ಹೆಚ್ಚಾಗಿರುವಂಥ ನಗರಗಳಲ್ಲಿ ಬೆಂಗಳೂರು ಕೂಡ 2ನೇದು ಅನ್ನುವಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲನೇ ಸ್ಥಾನವನ್ನು ಮೆಕ್ಸಿಕೋ ಪಡೆದುಕೊಂಡಿದೆ, 2ನೇ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡಿರುವಂಥದ್ದು. ಎಲ್ಲಂದರಲ್ಲಿ ಕಾಮಗಾರಿಗಳೇನು ಮಾಡಿರ್ತಾರೆ, ಆ ಕಾಮಗಾರಿಗಳಿಂದ, ನಿಧಾನಗತಿಯ ಕಾಮಗಾರಿಗಳಿಂದಲೂ ಕೂಡ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು. ಒಟ್ಟಾರೆ ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಇಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅನ್ನುವಂಥದ್ದು. ಅಂದರೆ ಬೇರೆ ಬೇರೆ ಮಾನದಂಡಗಳನ್ನು ನೋಡಿ ಈ ರೀತಿಯಾದಂಥ ಒಂದು ಸ್ಥಾನವನ್ನು ಈಗ ಕೊಟ್ಟಿರುವಂಥದ್ದು. ಇದನ್ನು ನಾವು ಖುಷಿ ಪಡುವಂಥ ವಿಚಾರ ಏನಲ್ಲ, ಯಾಕಂದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಲ್ಲಿ ಮುಂದೆ ಹೋಗಬೇಕು. ಅಂದರೆ ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದು ಒಂದು ರೀತಿ ಕುಖ್ಯಾತಿಯ ರೀತಿಯಾಗಿ ಆಗಿಬಿಡುತ್ತೆ. ಅದೇನು ತುಂಬ ನಾವು ಪ್ರೌಡ್ ಫೀಲ್ ಮಾಡೋ ಥರದ ವಿಚಾರ ಏನೂ ಅಲ್ಲ. ಈಗ ಗಮನಿಸ್ಬೋದು, ಇದು ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆ. ಇದು ಅಂದರೆ ಪ್ರಮುಖ ರಸ್ತೆಗಳಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಇರೋದ್ರಿಂದ ಬೆಂಗಳೂರಿಗೆ ಈಗ 2ನೇ ಸ್ಥಾನವನ್ನು ಆ ಸಂಸ್ಥೆ ಕೊಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ದಟ್ಟಣೆ. ಬೆಂಗಳೂರಲ್ಲಿ ಟ್ರಾಫಿಕ್ ಹೆಚ್ಚಲು ಕಾರಣ ಏನು? ಇನ್ನು ಕೆಲಸ ಅರಸಿ ಬರೋರು, ಬದುಕು ಕಟ್ಟಿಕೊಳ್ಳೋದಕ್ಕೆ ಬರೋರಿಗೆ ಬೆಂಗಳೂರು ಕೈ ಬೀಸಿ ಕರೀತಾ ಇದೆ. ಇದೇ ಕಾರಣಕ್ಕೆ ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಬೆಂಗಳೂರು ದಿನೇ ದಿನೇ ಟ್ರಾಫಿಕ್ ಸಿಟಿಯಾಗಿ ಬದಲಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಲು ಕಾರಣ ಏನು ಅಂತ ನೋಡೋದಾದರೆ, ಬೆಂಗಳೂರಲ್ಲಿ ಟ್ರಾಫಿಕ್ಗೆ ಏನ್ ಕಾರಣ? ಕೆಲಸ ಅರಸಿ ಬರುವವರ ಸಂಖ್ಯೆ ಹೆಚ್ಚಳ. ಜನಸಂಖ್ಯೆ ಹೆಚ್ಚಿದಂತೆ ವಾಹನಗಳ ಸಂಖ್ಯೆಯೂ ದುಪ್ಪಟ್ಟು. ಮನೆಗಳಲ್ಲಿ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ, ಮಹಿಳೆಯರಿಂದಲೂ ವಾಹನಗಳ ಖರೀದಿ ಹೆಚ್ಚಳ, ನಿರಂತರ ಕಾಮಗಾರಿಯಿಂದ ಸಂಚಾರ ಸಮಸ್ಯೆ ತೀವ್ರಗೊಳ್ಳುತ್ತಿದೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖವಾಗಿ ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇದೆ. ಅಂದರೆ ವಾಹನಗಳ ಖರೀದಿ ಕೂಡ ಇದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶಗಳಿಂದಲೂ ಕೂಡ ಬಂದು ನೆಲೆಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೆಲೆಸುವವರು, ಇಲ್ಲಿನ ಮನೆಗಳ ಜನ ಏನಿದ್ದಾರೆ ಎಲ್ಲರೂ ಕೂಡ, ಅಂದರೆ ಮನೆಗಳಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ವಾಹನಗಳನ್ನು ಇಟ್ಕೊಳ್ಳುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲದರಿಂದ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಕಾಮಗಾರಿಗಳು, ಅಂದರೆ ರಸ್ತೆಯಲ್ಲಿ ನಡೆಸುವಂಥ ಕಾಮಗಾರಿಗಳೇನಿದ್ದಾವೆ ಅವು ನಿಧಾನಗತಿಯಲ್ಲಿ ಆಗ್ತಾ ಇರೋದ್ರಿಂದ ಈ ಸಂಚಾರ ಸಮಸ್ಯೆ ಏನಿದೆ, ಟ್ರಾಫಿಕ್ ಸಮಸ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ವಾಹನಗಳಲ್ಲಿ ಸಂಚರಿಸುವುದೇ ದೊಡ್ಡ ತಲೆನೋವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.